ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಎಲ್ಲರೂ ಒಟ್ಟಾಗಿ ಒಂದೇ ಸ್ವರದಿಂದ ಹೇಳುವ ಪ್ರಾರ್ಥನೆಯನ್ನು, ಹೇಳಿಕೊಡುವ ಪ್ರಾರ್ಥನೆಯನ್ನು, ಕೇಳುವ ಪ್ರಾರ್ಥನೆಯನ್ನು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ಪ್ರಾರ್ಥಿಸುವ ಸಮಯ ಇದು. ಯಾರು ಸಹ ಪ್ರಾರ್ಥನೆಗಳನ್ನು ಕಿವಿಯಿಂದ ಕೇಳದೆ ಅನುಭವಿಸದೆ ಪ್ರಾರ್ಥಿಸಬೇಡಿ. ಉಚ್ಚ ಸ್ವರದಿಂದ ಶಕ್ತವಾಗಿ ವಿಶ್ವಾಸದಿಂದ ಪ್ರಾರ್ಥಿಸುವಗಳಿಗೆ, ದೇವರ ಮುಂದೆ ಕುಳಿತುಕೊಂಡಿರುವಂತಹ ಗಳಿಗೆ, ಮನುಷ್ಯನ ಮುಂದೆ ಅಲ್ಲ, ಎಲ್ಲವನ್ನು ಕೊಡುವ ದೇವರ ಮುಂದೆ ಕುಳಿತುಕೊಂಡಿರುವ ಸಮಯ. ಶಬ್ದವಾಗಿ ಒಂದೇ ವೇಗದಲ್ಲಿ ವಿಶ್ವಾಸದಲ್ಲಿ ಎಲ್ಲವನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುವ ಗಳಿಗೆ. ಯೇಸುವೇ ಸ್ತೋತ್ರ, 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 ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾನು ಕುಳಿತುಕೊಂಡಿದ್ದೇನೆ ರಾಜ. ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ಕುಳಿತುಕೊಂಡಿದ್ದೇನೆ ರಾಜ. ನಿಮ್ಮ ಮಕ್ಕಳು ನಾವು ಕುಳಿತುಕೊಂಡಿದ್ದೇವೆ ರಾಜ. ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ
ಸ್ವರ್ಗಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ನಿಮ್ಮ ಮುಂದೆ ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ ರಾಜ. ನಾವಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲ ರಾಜ. ಸ್ವಾಮಿ, ನಿಮ್ಮ ಪ್ರೀತಿಯಲ್ಲಿ ನಾವು ಒಂದಾಗಲು, ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ ರಾಜ. ಸ್ವಾಮಿ, ನಿಮ್ಮ ಪ್ರೀತಿಯು ಅಮರವಾದದ್ದು, ಅಚಲವಾದದ್ದು, ಮನುಷ್ಯ ಪ್ರೀತಿಗಿಂತ 1000 ಪಟ್ಟು ಮಿಗಿಲಾದದ್ದು. ಯೇಸುವೆ, ನಿಮಗಾಗಿ ಹಂಬಲಿಸುವ ನಮ್ಮ ದೀನ ಹೃದಯದ ಪ್ರಾರ್ಥನೆ ನಿಮ್ಮ ಮುಂದೆ ಇದೆ ರಾಜ. ಯೇಸುವೆ, ಯಾಕೆ ಈ ದಾಹ? ಪ್ರಾರ್ಥಿಸಬೇಕು, ಈ ಬೆಳಗಿನ ಜಾವದಲ್ಲಿ ಎದ್ದೇಳಬೇಕು, ಎದ್ದು ನಿನ್ನನ್ನು ಆರಾಧಿಸಬೇಕು, ಈ ಲೋಕಕ್ಕಾಗಿ ಪ್ರಾರ್ಥಿಸಬೇಕು ಎಂಬ ಈ ಹುಚ್ಚುತನ ಯಾಕೆ ಯೇಸುವೆ? ಈ ಭಾರ ಯಾಕೆ ಯೇಸುವೆ? ಆತಂಕ ಯಾಕೆ ಯೇಸುವೆ? ಯೇಸುವೆ, ಈ ಲೋಕವನ್ನು ನೋಡಿ ನಡೆಯುತ್ತಿರುವಂತಹ ನಮಗೆ ನಾವು ನಿಮ್ಮನ್ನು ನೋಡಿ ನಡೆಯುವಂತಹ ಭಾಗ್ಯ ಎಷ್ಟು ಅಗಾಧವಾದದ್ದು ಯೇಸುವೆ. ಯಾಕೆ ಯೇಸುವೆ? ನಮ್ಮನ್ನು ಕುರಿತಾದ ನಿಮ್ಮ ಪದ್ಧತಿ ಏನು ಯೇಸುವೆ? ಅಪ್ಪ ತಂದೆಯೇ, ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿ ಏನು ಯೇಸುವೆ? ಒಂದೊಂದು ಮಕ್ಕಳು, ನಿಮ್ಮನ್ನು ಪ್ರೀತಿಸುವ ಮಕ್ಕಳು ಮಾತ್ರವೇ ನಿನ್ನ ಮುಂದೆ ಪ್ರಾರ್ಥಿಸಲು ಸಾಧ್ಯ ರಾಜ, ಮಾತನಾಡಲು ಸಾಧ್ಯ ರಾಜ. ಓ ದೇವರೇ, ಕರುಣಿಸಿರಿ. ಓ ದೇವರೇ, ಕರುಣಿಸಿರಿ. ನಿಮ್ಮ ಪ್ರೀತಿಯ ಪಥದಲ್ಲಿ ನಡೆದು ನಾವು ಪ್ರಾರ್ಥಿಸಲು ನಮ್ಮನ್ನು ಅನುಗ್ರಹಿಸಿರಿ. ಜೀವಂತ ದೇವರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ನೀವು ಪ್ರೀತಿ ಸ್ವರೂಪಿಯಾಗಿದ್ದೀರಿ. ಈ ಲೋಕದಲ್ಲಿ ಬಿಲಿಯಾಂತರ ಮಕ್ಕಳು ದನಿ ಎತ್ತಿ ಪ್ರಾರ್ಥಿಸುತ್ತಿದ್ದಾರೆ. ಹಗಲು ರಾತ್ರಿ ತಮಗಾಗಿ ಎಲ್ಲ, ಈ ಲೋಕಕ್ಕಾಗಿ, ಲೋಕದ ಜನತೆಗಾಗಿ, ಲೋಕದ ಅವಶ್ಯಕತೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಹುಚ್ಚುತನ ಯೇಸು, ಈ ಹುಚ್ಚುತನ, ನಿಮ್ಮಲ್ಲಿರುವಂತಹ ಹುಚ್ಚುತನ ಹಣದ ಲಾಭಕ್ಕಾಗಿಯೋ, ಸ್ಥಾನಮಾನಗಳ ಲಾಭಕ್ಕಾಗಿಯೋ, ಯಾವುದಕ್ಕಾಗಿಯೋ ಅಲ್ಲ ಸ್ವಾಮಿ. ನಮಗೆ ಗೊತ್ತಿಲ್ಲದಿರುವಂತಹ ಒಂದು ಹುಚ್ಚುತನವಾಗಿದೆ ಸ್ವಾಮಿ. ಕರುಣಿಸಿರಿ ರಾಜ, ನಮ್ಮ ಮೇಲೆ ದಯೆ ತೋರಿರಿ ರಾಜ. ಯೇಸು, ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸಲು ನಿಮ್ಮ ಮುಂದೆ ಇದ್ದೇವೆ ರಾಜ. ಎತ್ತವರನ್ನು ಬಿಟ್ಟು ದೂರ ಆಗುವ ಮಕ್ಕಳಿಗಾಗಿ, ಮಕ್ಕಳನ್ನು ಬಿಟ್ಟು ದೂರ ಆಗುವ ಎತ್ತವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮಕ್ಕಳನ್ನು ಸಾಕಿ ಸಲಹಿ ಬರುವಾಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಂದಿರನ್ನು ಬಿಟ್ಟು ದೂರ ಆಗುತ್ತಾರೆ. ಒಂದು, ಮಕ್ಕಳು ತಪ್ಪಾದ ದಾರಿ ಹಿಡಿದು ತಂದೆ ತಾಯಿಯಿಂದ ದೂರಾಗಿ ಹೋಗುತ್ತಾರೆ. ಎರಡನೆಯದಾಗಿ, ತನ್ನ ತಂದೆ ತಾಯಿಯನ್ನು ಬಿಟ್ಟ ಮಕ್ಕಳು ಮರಣಕ್ಕೀಡಾಗಿ ತಂದೆ ತಾಯಿಯನ್ನು ಅನಾಥರಾಗಿ ಹೋಗುತ್ತಾರೆ. ಅದರಿಂದ ಆಗುವ ತಂದೆ ತಾಯಿಗಾಗುವಂತಹ ಆತಂಕ, ಆ ನೋವು ಹೇಳು ಸಾಧ್ಯವಿಲ್ಲ ಸ್ವಾಮಿ. ಮೂರನೇದು, ಮಕ್ಕಳನ್ನು ಸಾಕಿ ಸಲಹಿ ಬೆಳೆಸಿ ಬರುವಾಗ ಮಕ್ಕಳು ಕೆಲಸದ ನಿಮಿತ್ತವಾಗಿ ತನ್ನ ತಂದೆ ತಾಯಿಯನ್ನು ಬಿಟ್ಟು ದೂರ ಹೋಗಿಬಿಡುತ್ತಾರೆ ರಾಜ. ಅಲ್ಲಿಯೂ ತಂದೆ ತಾಯಿಂದರು ಏಕಾಂಗಿಯಾಗುತ್ತಾರೆ ರಾಜ. ನಾಲ್ಕನೆಯದಾಗಿ, ಮಕ್ಕಳನ್ನು ಸಾಕಿ ಸಲಹಿ ಬರುವಾಗ ವಿವಾಹವಾದ ಪತ್ನಿಯ ನಿಮಿತ್ತವಾಗಿ ತಂದೆ ತಾಯಿಯನ್ನು ಬಿಟ್ಟು ದೂರವಾಗಿ ಹೋಗಿರ್ತಾರೆ ರಾಜ. ಅದರ ನಿಮಿತ್ತವಾಗಿ ಎತ್ತವರು ಅಗಾಧವಾದ ಗಾಯಕ್ಕೆ ಒಳಗಾಗುತ್ತಾರೆ ರಾಜ. ಹೀಗೆ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಂದಿರ ರೋದನೆ, ಮನೋವೇದನೆ, ಚಿಕ್ಕ ಪ್ರಾಯದಲ್ಲಿಯೇ ತನ್ನ ಮಕ್ಕಳು ನನ್ನ ಜೊತೆಯಲ್ಲಿಲ್ಲವಲ್ಲ ಎಂಬಂತಹ ನೋವು, ಸಹಿಸಲಾಗದ ನೋವು ಸ್ವಾಮಿ. ಏಕೆಂದರೆ ನೀವು ಸಹ ನಿಮ್ಮ ಪ್ರಿಯ ಪುತ್ರನನ್ನೇ ಬಿಟ್ಟು ಕೊಟ್ಟಿರಿ. ನಿಮ್ಮ ಪ್ರಿಯ ಪುತ್ರನನ್ನೇ ನಮಗಾಗಿ ಬಿಟ್ಟು ಕೊಟ್ಟಿರಿ. ಆ ನಿಮ್ಮ ನೋವು ಎಷ್ಟು ಸ್ವಾಮಿ. ನನ್ನ ದೇವರೇ, ನನ್ನ ದೇವರೇ, ನನ್ನ ನೆನಕ್ಕೆ ಕೈ ಬಿಟ್ಟಿರಿ, ಈಗೋ ನನ್ನ ಆತ್ಮ ನಿಮಗೆ ಒಪ್ಪಿಸುತ್ತೇನೆ ಎಂದು ಹೇಳಿದ ಆ ಕ್ಷಣ, ಆ ನಿಮ್ಮ ಮಗಳಿಗಾಗಿ ಹಂಬಲಿಸಿದಂತ ನೀವು ನಿಮ್ಮ ಮಗನನ್ನು ನಿಮ್ಮ ರಾಜ್ಯಕ್ಕೆ ಕರೆದುಕೊಂಡಿರಿ. ಯೇಸುವೇ, ಕರುಣಿಸಿರಿ ರಾಜ.
ಮಕ್ಕಳನ್ನು ದೂರಾಗಿಸಿಕೊಂಡು ಮೂಕ ವೇದನೆಯಿಂದಿರುವಂತಹ ಎಲ್ಲ ತಂದೆ ತಾಯಂದರಿಗೆ ಸಾಂತ್ವನವನ್ನು ಕೊಡಿರಿ ರಾಜ. ಅವರನ್ನು ಆಸ್ವಾದಿಸಿ ಅವರಿಗೆ ಪೋಷಣೆಯನ್ನು ಕೊಡಿರಿ ರಾಜ. ಹೌದು ಸ್ವಾಮಿ, ತಂದೆ ತಾಯಂದಿರು ತನ್ನ ಎಲ್ಲವನ್ನು ತನ್ನ ಮಕ್ಕಳಿಗಾಗಿಯೇ ಮಾಡುತ್ತಾರೆ ಸ್ವಾಮಿ. ನನ್ನ ಮಕ್ಕಳು ನನ್ನ ಮಕ್ಕಳು 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 ಎಂಬುದಾಗಿ ಮಕ್ಕಳಿಗಾಗಿ ಹಗಲೂ ರಾತ್ರಿ ಪ್ರಾರ್ಥಿಸುತ್ತಾರೆ. ಅವರ ಭವಿಷ್ಯವನ್ನು ರೂಪಿಸುತ್ತಾರೆ. ಅವರು ಒಂದೊಟ್ಟು ಆಹಾರ ಊಟ ಮಾಡದಿದ್ದರೂ ಅವರ ಬಗ್ಗೆ ಚಿಂತಿಸುತ್ತಾರೆ. ಅಯ್ಯೋ, ನನ್ನ ಮಕ್ಕಳು ಇನ್ನೂ ಬರಲಿಲ್ಲವಲ್ಲ ಎಂದು ಗೋಳಾಡುತ್ತಾರೆ. ಸ್ವಾಮಿ ಕರುಣಿಸಿರಿ ಸ್ವಾಮಿ, ಅಪ್ಪ ಕರುಣಿಸಿರಿ ರಾಜ. ಕೆತ್ತವರಿಗೆ ಸಾಂತ್ವನನ್ನು ಕೊಡಿರಿ ರಾಜ. ತನ್ನ ಮಕ್ಕಳಿಂದ ಪ್ರೀತಿಯನ್ನು ಕೊಡಿರಿ ರಾಜ. ಸ್ವಾಮಿ, ಕುಟುಂಬವನ್ನು ಬಿಟ್ಟು ಹೋದಂತಹ ಮಕ್ಕಳು ಬೇರೆ ಸ್ನೇಹಿತರ ಪ್ರೀತಿಯ ಹಿಂದೆ, ಹೆಣ್ಣಿನ ಪ್ರೀತಿಯ ಹಿಂದೆ ಹಾಗೂ ಲೋಕದ ಸುಖಭೋಗಗಳ ಪ್ರೀತಿಯ ಹಿಂದೆ ಹೋಗಿ ಎತ್ತವರನ್ನು ಮರೆತು ಬಿಡುತ್ತಾರೆ ರಾಜ. ಯೇಸುವೇ, ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ಎಲ್ಲ ತಂದೆ ತಾಯಂದಿರನ್ನು, ನೋವಿಗೀಡಾಗಿರುವಂತಹ ಮಕ್ಕಳಿಂದ ದೂರ ಆಗಿರುವಂತಹ ಎಲ್ಲ ತಂದೆ ತಾಯಂದಿರನ್ನು ಸಮರ್ಪಿಸುತ್ತಾ ಕರುಣೆ ತೋರಿ ದಯೆ ತೋರಿ ಆ ಮಕ್ಕಳು ತನ್ನ ತಂದೆ ತಾಯಂದಿರಿಗೆ ಜೀವಿಸಿ ಪೋಷಿಸುವ ಭಾಗ್ಯವನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಸುಪ್ರಭಾತ ಪ್ರಾರ್ಥನೆ ಹೇಳಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ, ಈ ಹೊಸ ದಿನಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಇನ್ನು ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ರಾಜ. ಅಪ್ಪ ತಂದೆ ದೇವರೇ, ಈ ಹೊಸ ದಿನವನ್ನು ನೋಡುವ ಸೌಭಾಗ್ಯ ನಿಮ್ಮ ಕರುಣೆಯಿಂದ, ನಿಮ್ಮ ದಯೆಯಿಂದ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಿನ್ನ ಮಲಗಿದವರು ಈ ಬೆಳಗಿನ ಜಾವನ ಎಷ್ಟೋ ಜನ ನೋಡಲಿಲ್ಲ ಸ್ವಾಮಿ. ಆದರೆ ನಿಮ್ಮ ಕರುಣೆಯಿಂದ ನಮಗೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದೆಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಮಗೆಲ್ಲ ಈ ದಿನ ನಮಗೆ ಬೇಕಾದ ಎಲ್ಲ ಅನ್ನಪಾನಗಳನ್ನು ಒದಗಿಸಿ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಹೊಸ ಗಾಳಿಯನ್ನು, ಹೊಸ ಬೆಳಕನ್ನು ಈ ದಿನ ನಮಗೆ ಅನುಗ್ರಹಿಸಿ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮ ಸ್ವರೂಪದಲ್ಲಿ ನಮ್ಮನೆಗೆ ಸೃಷ್ಟಿ ಮಾಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನೀವು ಸೃಷ್ಟಿಸಿದ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ಅದನ್ನು ಅನುಭವಿಸುವ ಕೃಪೆ ನಿಮ್ಮ ಕರುಣೆಯಿಂದ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಕರುಣೆಯಿಂದ ನನ್ನ ಒಡ ಹುಟ್ಟಿದವರು ನನ್ನ ತಂದೆ ತಾಯಿಯನ್ನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಇದ್ದು ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರನ್ನು ಈ ಬ್ರದರ್ ರೋಸಾರಿಯ ಮುಖಾಂತರ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ಪ್ರತಿಯೊಂದು ತಂಡದ ಸದಸ್ಯರನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ರಜ. ಅಪ್ಪ, ಕರುಣಾಮಯ ದೇವನೇ, ಕರುಣೆಗಳ ದೇವನೇ, ಅಪ್ಪ ನಿಮ್ಮ ಪ್ರೀತಿ ಅದ್ಭುತವಾದದ್ದು ಅಪ್ಪ ತಂದೆ, ಅದು ವರ್ಣಿಸಲಾದ ಪ್ರೀತಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಜ. ಅಪ್ಪ ತಂದೆ, ಚದುರಿ ಹೋದ ಕುರಿಮರಿಯಂತೆ ನನ್ನನ್ನು ನೀವು ಹುಡುಕಿಕೊಂಡ ಕುರುಬರು ನೀವು ಆಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನನ್ನೊಂದು ಬಂದು ಹೋದ ಸಮಯದಲ್ಲಿ ಸ್ವಾಮಿ ನನ್ನ ಜೊತೆಯಾಗಿ ನನ್ನ ಸಾಂತ್ವನ ಕೊಡುವ ದೇವಕುಮಾರ ನೀವಾಗಿದ್ದಕ್ಕಾಗಿ ಸ್ತೋತ್ರ ರಜ. ಯೇಸುವೇ, ಹಗಲು ಇರುಳು ಎನ್ನದೆ ಅಪ್ಪ ನಿಮ್ಮ ಅಂಗೈಯನ್ನು ಚಿತ್ರಿಸಿಕೊಂಡು ಸದಾ ನನ್ನನ್ನು ಕಾಪಾಡುತ್ತಿರೋದಕ್ಕಾಗಿ ಸ್ತೋತ್ರ ರಜ. ಅಪ್ಪ, ನಾನು ಪ್ರಾರ್ಥಿಸುವಾಗ ಪ್ರತಿಯೊಂದು ಕೋರಿಕೆಯನ್ನು ನೀವು ಆಲಿಸಿ, ಅಪ್ಪ ಪ್ರಾರ್ಥನೆಯನ್ನು ಆಲಿಸಿ ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರ ನನಗೆ ಅನುಗ್ರಹಿಸಿ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ, ನಾನು ಏಕಾಂಗಿ ಅಂತ ಹೇಳಿದಾಗ ಅಪ್ಪ ನನ್ನ ಜೊತೆಯಾಗಿದ್ದು ನನಗೆ ಸಾಂತ್ವನ ಕೊಟ್ಟು ನನ್ನ ಕಣ್ಣೀರನ್ನು ಒರೆಸುವ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ, ನನಗೋಸ್ಕರ ತಡವಡಿಸಿ ನಿದ್ರಿಸದೆ ಕಾಪಾಡುವ ದೇವರು ನೀವಾಗಿರೋದಕ್ಕಾಗಿ ಸ್ತೋತ್ರ ರಜ. ಅಪ್ಪ, ನೀವಂತ ಒಳ್ಳೆ ಅದ್ಭುತ ಸ್ವರೂಪರು, ಒಳ್ಳೆ ಶಕ್ತಿ ಉಳ್ಳ ದೇವರು, ಒಳ್ಳೆ ಸತ್ಯವಂತ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ,
ನಿಮ್ಮ ಉನ್ನತವಾದ ಪ್ರೀತಿಗಾಗಿ ಸ್ತೋತ್ರ, ಉನ್ನತವಾದ ಕರುಣೆಗಾಗಿ ಸ್ತೋತ್ರ. ಅಪ್ಪ ತಾಯಿ, ನಿಮ್ಮ ತಾಯಿ ನನ್ನ ತಾಯಿಯನ್ನಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಾಯಿಯ ಮಧ್ಯಸ್ಥಿಕ್ರಿಯೆ ಬೇಡ, ಪ್ರತಿಯೊಂದು ಕೋರಿಕೆಯನ್ನು ನೀವು ಆ ತಾಯಿ ಮುಖಾಂತರ ಎಲ್ಲವನ್ನೇ ನನಗೆ ಪಡೆದು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ದಿನ ಅಪ್ಪ ಪ್ರಾರ್ಥನೆಯನ್ನು ಅಪ್ಪ ತಂದೆ ತಾಯಿ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯ ನೋವನ್ನು ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸುತ್ತೇವೆ ರಜ. ಈ ಪ್ರಾರ್ಥನೆಯನ್ನು ಆಲಿಸಿ ಅಂಗೀಕರಿಸಿರೆಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಬಾಳ ಜೊತೆಗಾರ ನೀನೇಸಯ್ಯ, ನೋವ ಮರೆಸುವ ತಾಯಿ ನೀನಯ್ಯ. ಬಾಳ ಜೊತೆಗಾರ ನೀನೇಸಯ್ಯ, ನೋವ ಮರೆಸುವ ತಾಯಿ ನೀನಯ್ಯ. ಮಂದೆಯಲ್ಲಿ ಕುರಿಗಾಳು ಇಲ್ಲದೆ ಹೋದರು, ದ್ರಾಕ್ಷ ಬಳ್ಳಿಯಲ್ಲಿ ಫಲವ ಕಾಣದೆ ಹೋದರು. ಮಂದೆಯಲ್ಲಿ ಕುರಿಗಾಳು ಇಲ್ಲದೆ ಹೋದರು, ದ್ರಾಕ್ಷ ಬಳ್ಳಿಯಲ್ಲಿ ಫಲವ ಕಾಣದೆ ಹೋದರು. ನಿನ್ನಲ್ಲಿ ಸಂತೋಷಿಸುವೆ, ನಿನ್ನಲ್ಲಿ ಉಲ್ಲಾಸಿಸುವೆ, ನಿನ್ನಲ್ಲಿ ಸಂತೋಷಿಸುವೆ, ನಿನ್ನಲ್ಲಿ ಉಲ್ಲಾಸಿಸುವೆ. ಬಾಳ ಜೊತೆಗಾರ ನೀನೇಸಯ್ಯ, ನೋವ ಮರೆಸುವ ತಾಯಿ ನೀನಯ್ಯ. ಕಲ್ಲು ಮುಳ್ಳಲ್ಲಿ ನಾ ನಡೆವಾಗಲು, ಜೀವನವೇ ಸೋಲೆಂದು ಅನಿಸುವಾಗಲು, ಕಣ್ಣೆತ್ತಿ ನೋಡುವೆನು ಕಲ್ವಾರಿ ಶಿಲುಬೆಯನ್ನು. ಕಣ್ಣೆತ್ತಿ ನೋಡುವೆನು ಕಲ್ವಾರಿ ಶಿಲುಬೆಯನ್ನು. ಬಹಳ ಜೊತೆಗಾರ ನೀನೇಸಯ್ಯ, ನೋವ ಮರೆಸುವ ತಾಯಿ ನೀನಯ್ಯ. ಹೌದೇಸುವೆ, ಬಹಳ ಜೊತೆಗಾರ ನೀವೇ ಸಪ್ಪ, ನೋವನ್ನು ಮರೆಸುವವರು ನೀವೇ ಸಪ್ಪ. ದ್ರಾಕ್ಷ ಬಳ್ಳಿಯಲ್ಲಿ ಫಲ ಇಲ್ಲದೆ ಹೋಗಬಹುದು, ಜೀವನದಲ್ಲಿ ಸಮಾಧಾನವಿಲ್ಲದೆ ಇರಬಹುದು. ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲದೆ ಇರಬಹುದು. ಯೇಸುವೆ, ನೀವೇ ಯೇಸುವೆ ನಮಗೆಲ್ಲವೂ. ಯೇಸುವೆ, ನೀವೇ ಯೇಸುವೆ ನಮಗೆ ಎಲ್ಲವೂ. ಕರುಣಿಸಿರಿ ಯೇಸುವೆ, ಅನುಗ್ರಹಿಸಿರಿ ಯೇಸುವೆ. ಕರುಣಿಸಿರಿ ಯೇಸುವೆ. ಅತೀವ ಮಳೆ ಇರುವ ಸ್ಥಳದಲ್ಲಿ ದಯವಿಟ್ಟು ಮ್ಯೂಟ್ ಮಾಡಿ. ಭಯಂಕರ ಶಬ್ದವಾಗಿದೆ, ತುಂಬ ಶಬ್ದವಿದೆ, ಯಾರಿಗೂ ಅಂತ ಗೊತ್ತಿಲ್ಲ. ದೇವರ ಸಾನ್ನಿಧ್ಯ, ದೇವರ ಪ್ರೀತಿ ಅಮೂಲ್ಯ. ದೇವರ ಸಾನ್ನಿಧ್ಯ, ದೇವರ ಪ್ರೀತಿ ಅಮೂಲ್ಯ. ಅಮೂಲ್ಯವಾದ ಪ್ರೀತಿಯಲ್ಲಿ ದೇವರನ್ನು ನಾವು ಆರಾಧಿಸುವ, ಆ ದೇವರನ್ನು ಮಹಿಮೆ ಪಡಿಸುವ,
ದೇವರನ್ನು ಮಹಿಮೆ ಪಡಿಸುವ. ದೇವರ ಪ್ರೀತಿಗಾಗಿ ನಮ್ಮನ್ನು ಸಮರ್ಪಿಸುವ. ದೇವರ ಪ್ರೀತಿಗಾಗಿ ನಾವು ಸಮರ್ಪಿಸುವ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಾಲ 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 ಹಾಲ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, 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 ಮಹಿಮೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ನನ್ನ ದೇವರೇ, ಓ ನನ್ನ ದೇವರೇ, ಓ ನನ್ನ ದೇವರೇ, ಓ ನನ್ನ ರಾಜರೇ, ರಾಜರೇ, ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೆ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ. ಎಲ್ಲವುಗಳಿಗಾಗಿ ಸ್ತೋತ್ರ ರಾಜ. ಎಲ್ಲ ಭಾರ, ನೋವು, ವೇದನೆ, ದುಃಖ, ಅವಮಾನ, ನಿಂದನೆ, ಏಕಾಂಗಿತನ, ಸ್ವಾಮಿ ಬಲಹೀನತೆ, ಭಯ, ಸ್ವಾಮಿ ಹೋರಾಟ, ಎಲ್ಲವುಗಳಿಗಾಗಿ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಅಪ್ಪ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಜೀವಿತದ ಎಲ್ಲ ಅನುಭವಗಳಿಗಾಗಿ ಸ್ತೋತ್ರ, 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 ಸ್ತೋತ್ರ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು ರಾಜ, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಅಪ್ಪ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ, ಜೀವದಾತರಾಗಿರುವ ಸರ್ವೇಶ್ವರ ಸ್ವಾಮಿ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯ ಸ್ವಾಮಿ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯ ಸ್ವಾಮಿ. ಓ ಯೇಸುವೆ, 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 ಓ ಯೇಸುವೆ. ಓ ತಂದೆಯೇ, ಓ ತಂದೆಯೇ, ಓ ತಂದೆಯೇ, ಓ ತಂದೆಯೇ, ಓ ಜೀವಂತ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ಜೀವಂತ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, 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 ಯೇಸುವೇ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ, ವಂದನೆಗಳ ರಾಜ, ಸ್ತೋತ್ರ ರಾಜ, ವಂದನೆಗಳ ರಾಜ, ಸ್ತೋತ್ರ ರಾಜ, ವಂದನೆಗಳ ರಾಜ.
Praise the Lord. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಮಕ್ಕಳಿಂದ ದೂರ ಆದ ಎಲ್ಲ ಎತ್ತವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ಹೊಸ ದಿನಕ್ಕಾಗಿ, ಸುಂದರವಾದ ಕ್ಷಣಗಳಿಗಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಎತ್ತವರನ್ನು ದೂರ ಮಾಡಿದ ಮಕ್ಕಳನ್ನು ದೂರ ಮಾಡಿದ ಎತ್ತವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎತ್ತವರು ಸಣ್ಣ ವಯಸ್ಸಿನಲ್ಲಿ ತನ್ನ ಮಕ್ಕಳನ್ನು ಎಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರು ಚೆನ್ನಾಗಿ ಬಾಳಬೇಕೆಂದು ಆಸೆಯಿಂದ ಕನಸು ಕಾಣುತ್ತಾ ತಮ್ಮ ಆಸೆಗಳನ್ನೆಲ್ಲ ಬದಿಗೊತ್ತಿಕೊಂಡು ಕೇವಲ ಮಕ್ಕಳಿಗಾಗಿ ತನ್ನ ಜೀವಿತವನ್ನು ದುಡಿದು ಮಕ್ಕಳು ದೊಡ್ಡವರಾದ ಮೇಲೆ ಅವರು ಕೆಲಸಕ್ಕೆ ಹೋಗುವಾಗ ಹಲವಾರು ತರದ ದುರಭ್ಯಾಸಗಳಿಗೆ ಒಳಗಾಗಿ ತನ್ನ ಎತ್ತವರನ್ನು ದೂರ ಮಾಡುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಮದುವೆ ಆದ ಮೇಲೆ ತನ್ನ ಹೆತ್ತವರನ್ನು ದೂರ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಮಕ್ಕಳ ಪ್ರೀತಿಗಾಗಿ ತವಕ ಪಡುತ್ತಾ ಎಷ್ಟೋ ಎತ್ತವರು ಕಂಗಾಲಾಗಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ವಯಸ್ಸಾದ ಮೇಲೆ ತಂದೆ ತಾಯಿಯನ್ನು ನೋಡಲು ಕಷ್ಟ ಎಂದು ವೃದ್ಧಾಶ್ರಮದಲ್ಲಿ ಇರುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಎತ್ತವರ ಕಣ್ಣೀರನ್ನು ನೋಡಿರಿ ಸ್ವಾಮಿ. ಅವರ ಮೊರೆಯನ್ನು ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ತಂದೆ ತಾಯರು ಮಕ್ಕಳನ್ನು ಬಿಟ್ಟು ಹೋಗುತ್ತಾರೆ ಸ್ವಾಮಿ. ಪರ ಪುರುಷ ಪರ ಸ್ತ್ರೀಯ ಜೊತೆ ಹೋಗಿ ತನ್ನ ಮಕ್ಕಳನ್ನು ದೂರ ಮಾಡುತ್ತಿದ್ದಾರೆ ಸ್ವಾಮಿ. ತಂದೆ ತಾಯರ ಪ್ರೀತಿಯನ್ನು ಕಳೆದುಕೊಂಡು ಆ ಮಕ್ಕಳು ಏನ್ ಮಾಡಬೇಕೆಂದು ತೋಚದೆ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ನಿಮ್ಮ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಸಾಂತ್ವನವನ್ನು ನೀಡಿರಿ ಸ್ವಾಮಿ. ಅವರಿಗೆ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ಅಪ್ಪ ತಂದೆ, ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟ ಎಲ್ಲ ಎತ್ತವರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆಗೆ ಸ್ತೋತ್ರ. ಅಪ್ಪ ತಂದೆ, ಆರಾಧನೆ ಮಹಿಮೆ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಒಂದುಗೂಡಿಸಿ ಪ್ರಾರ್ಥಿಸುವಂತಹ ವರವನ್ನು ನೀನು ನಮ್ಮೆಲ್ಲರಿಗೂ ನೀಡಿದೀರಪ್ಪ. ಅದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಅಜ್ಜ. ಅಪ್ಪ ತಂದೆ, ಈ ಸಮಯದಲ್ಲಿ ಎತ್ತವರಿಂದ ಚುನಾದ ಮಕ್ಕಳಿಗೋಸ್ಕರ ಹಾಗೂ ತಂದೆ ತಾಯಿಯನ್ನು ಬಿಟ್ಟು ಹೋದ ಮಕ್ಕಳಿಗೋಸ್ಕರ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಂದೆ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ,
ಸಣ್ಣ ವಯಸ್ಸಿನಿಂದ ಸಾಕಿದಂತ ಮಕ್ಕಳು ಸ್ವಾಮಿ ತಮ್ಮ ನೋವಿನಿಂದ ಸ್ವಾಮಿ ದೂರ ಆಗುತ್ತಾರೆ ಸ್ವಾಮಿ. ಅನೇಕ ಕಾರಣಗಳಿಂದ ಸ್ವಾಮಿ, ಒಂದಲ್ಲ ಒಂದು ರೀತಿಯಿಂದ ಕಾರಣಗಳಿಂದ ಸ್ವಾಮಿ ಅವರು ತಂದೆ ತಾಯಿಯನ್ನು ಹೋಗಿದ್ದಾರೆ ಸ್ವಾಮಿ. ಅದೇ ರೀತಿ ಸ್ವಾಮಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ದೂರವಾಗಿದ್ದಾರೆ. ಅಪ್ಪ ತಂದೆಯೇ ಕರುಣೆ ತೋರಿರಿ ಸ್ವಾಮಿ. ಅವರಿಗೆ ನಿಮ್ಮ ಪವಿತ್ರಾತ್ಮನ ವರಗಳಿಂದ ಅವರೆಲ್ಲರನ್ನು ತುಂಬಿಸಿರಿ ಸ್ವಾಮಿ. ತಮ್ಮ ತಪ್ಪುಗಳು ಸ್ವಾಮಿ ಈ ಸೈತಾನನ ಚೇಷ್ಟೆಗಳನ್ನಾಗುವ ಸ್ವಾಮಿ ಅಂತ ಮಕ್ಕಳಿಗೆ ಸ್ವಾಮಿ ಯಾವುದೇ ದುಷ್ಟ ಶಕ್ತಿಗಳು ಆವರಿಸಿಕೊಳ್ಳದಂತೆ ಸ್ವಾಮಿ ಆ ಮಕ್ಕಳನ್ನು ರಕ್ಷಿಸಿರಿ ಸ್ವಾಮಿ. ತಂದೆ ತಾಯಿಯ ಪ್ರೀತಿಯನ್ನು ಅರಿತುಕೊಂಡು ಬಾಳುವಂತಹ ಒಳ್ಳೆಯ ಮನಸ್ಸನ್ನು ಆ ಮಕ್ಕಳಿಗೆ ನೀಡಿರಿ ಸ್ವಾಮಿ. ದೈವ ಭಯದಿಂದ ಕೂಡಿದ ಮಕ್ಕಳು ಸ್ವಾಮಿ ಈ ರೀತಿ ದೂರ ಮಾಡುವುದಿಲ್ಲ ಸ್ವಾಮಿ. ಆ ಮಕ್ಕಳಿಗೆ ದೈವ ಭಯ ಇದ್ದರೆ ಸ್ವಾಮಿ ಅವರು ತಂದೆ ತಾಯಿಯನ್ನು ಬಿಟ್ಟು ಹೋಗುವುದಿಲ್ಲ ಸ್ವಾಮಿ. ಆ ಮಕ್ಕಳಿಗೆ ದೈವ ಭಯವನ್ನು ಕರುಣಿಸುವ ಆತನು ನೀನು ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳಲ್ಲಿ ಸ್ವಾಮಿ ನಿಮ್ಮ ಪ್ರೀತಿಯನ್ನು ತುಂಬಿರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳನ್ನು ಸ್ವಾಮಿ ನೀನಗಲ ಬಿಡದಿರು ಸ್ವಾಮಿ. ಆ ಮಕ್ಕಳನ್ನು ರಕ್ಷಿಸಿರಿ ಸ್ವಾಮಿ. ಅಪ್ಪ ತಂದೆಯೇ ತಮಗೆ ಉಂಟಾದ ನೋವುಗಳಿಂದ ಸ್ವಾಮಿ ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ದೂರ ಹೋಗಿದ್ದಾರೆ ಸ್ವಾಮಿ. ಅವರು ಪ್ರೀತಿಯಿಂದ ಸಾಕಿ ಸಲ್ಲಿಸಿದಂತಹ ಮಕ್ಕಳು ಸ್ವಾಮಿ ತಂದೆ ತಾಯಿಯನ್ನು ಕೊಟ್ಟಂತ ನೋವುಗಳು ಸ್ವಾಮಿ ಆ ತಂದೆ ತಾಯಿ ಬೇಸರದಿಂದ ಸ್ವಾಮಿ ಅವರು ದೂರ ಆಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಆ ತಂದೆ ತಾಯಿಯ ಮೇಲೆ ಕರುಣೆ ಆಗಿರು ಸ್ವಾಮಿ. ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಿರಿ ಸ್ವಾಮಿ. ಅವರಿಗೆ ಕ್ಷಮಿಸುವಂತಹ ಗುಣವನ್ನು ಆ ತಂದೆ ತಾಯಿಗಳಿಗೆ ನೀಡಿರಿ ಸ್ವಾಮಿ. ಅಪ್ಪ ತಂದೆಯು ತಂದೆ ತಾಯಿಗಳನ್ನು ಮಕ್ಕಳ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರನ್ನು ರಕ್ಷಿಸಿರಿ ಸ್ವಾಮಿ. ಅವರನ್ನ ಕಣ್ಣೀರನ್ನು ನೋವುಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಗೆ ಬಿಚ್ಚುವಂತವನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ವಂದನೆ ಅಪ್ಪ ತಂದೆ ಸೂತ್ರ ರಕ್ಷ ವಂದನೆ ರಕ್ಷ ಆರಾಧನೆ ಸ್ವಾಮಿ. ಈ ಬೆಳಗಿನ ಸೂತ್ರ ಭಾರತದಲ್ಲಿ ನಿಮ್ಮ ಪ್ರಾರ್ಥಿಸುವರವನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ಮಕ್ಕಳಿಗೆ ಎತ್ತ ತಂದೆ ತಾಯಿ ಪ್ರೀತಿಸಿದರೆ ಜೀವಿಸುತ್ತಿರುವ ಎಲ್ಲ ತಂದೆ ತಾಯಿಯನ್ನು ಪಾದಚಾರಕ್ಕೆ ಸಮರ್ಪಿಸುತ್ತೇನೆ ರಜ. ಅಪ್ಪ ಎಲ್ಲ ಮಕ್ಕಳ ಈ ಎಲ್ಲ ತಂದೆ ತಾಯಿಯನ್ನು ಈ ತಂದೆ ತಾಯಿಗಳ ಮೇಲೆ ಕರುಣೆ ತೋರಿ ದಹಿಸುವರೆಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ದೇವರೇ ಎಷ್ಟೋ ಮಕ್ಕಳು ಸ್ವಾಮಿ ತಂದೆ ತಾಯಿಯನ್ನು ಪ್ರೀತಿಯನ್ನು ಅರಿಯದೆ ಅಪ್ಪ ತಂದೆ ದೇವರೇ ಎಲ್ಲೆಲ್ಲೋ ಅಲಿದಾಡುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತ ಮಕ್ಕಳನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ತಂದೆ ತಾಯಿ ಪ್ರೀತಿಯನ್ನು ಅರಿಯುವ ಕೃತಿಯನ್ನು ಮನಸ್ಸನ್ನು ಹೃದಯವನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ ದೇವರೇ ಕರುಣಾಮಯ ದೇವರೇ ಅಪ್ಪ ತಂದೆ ತಾಯಿಯನ್ನು ಬಿಟ್ಟು ಅಪ್ಪ ತಾವು ಏಕಾಂಗಿ ತನ್ನ ಜೀವಿತದಲ್ಲಿ ಎಷ್ಟೋ ಮಕ್ಕಳು ಜೀವಿಸುತ್ತಾ ಇದ್ದಾರೆ ರಜ. ಅಪ್ಪ ಅಂತ ಮಕ್ಕಳ ಮನಸ್ಸನ್ನು ಮುಟ್ಟಿ ಆಶೀರ್ವದಿಸಿ ತಂದೆ ತಾಯಿಯ ಪ್ರೀತಿಯನ್ನು ಸವಿಯುವ ಮಕ್ಕಳಾಗಿ ಮಕ್ಕಳನ್ನು ಅನುಗ್ರಹಿಸಿಕೊಡಿರೆಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ದೇವರೇ ಮದುವಾದ ತಕ್ಷಣವೇ ಸ್ವಾಮಿ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಅಪ್ಪ ತಾವೇ ಏಕಾಂಗಿ ತನ್ನ ಜೀವನವನ್ನು ನಡೆಸುತ್ತಾರೆ ಸ್ವಾಮಿ. ಅಪ್ಪ ತಂದೆ ತಾಯಿಗಳು ಅನಾಥರಾಗಿ ಕಣ್ಣೀರಿಂದ ಪರಿತಪಿಸುತ್ತಾರೆ ಸ್ವಾಮಿ. ಅಪ್ಪ ಅವರ ವಯಸ್ಸಾದಾಗ ಅವರು ಶುಶ್ರೂಷೆ ಮಾಡಿಕೊಳ್ಳಕ್ಕೆ ಅವರಿಂದ ಅಸಾಧ್ಯವಾದ ಸ್ವಾಮಿ. ಅಪ್ಪ ಆ ಕ್ಷಣದಲ್ಲಿ ಅವರು ಏಕಾಂಗಿತನದಿಂದ ನಡುತ್ತಾ ಇರೋ ಸ್ವಾಮಿ. ತಂದೆ ತಾಯಿಗಳು ಅಪ್ಪ ಮಕ್ಕಳ ಮೊರೆಯನ್ನ ಆಲಿಸಿರಿ ಸ್ವಾಮಿ. ಅಪ್ಪ ಮಕ್ಕಳ ಕಣ್ಣೀರನ್ನು ನೀಗಿಸಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆಯ ದೇವರೇ ಅಪ್ಪ ತಂದೆ ಇದ್ದ ತಂದೆ ತಾಯಿಯನ್ನು ಬಿಟ್ಟು ಅಪ್ಪ ದೂರ ಹೋಗಿ ಅಪ್ಪ ತಂದೆ ಆ ಇದ್ದ ತಂದೆ ತಾಯಿಯನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅನಾಥರಾಗಿ ಬಿಟ್ಟು ಹೋಗ್ತಾರೆ ಸ್ವಾಮಿ. ಅಪ್ಪ ತಂದೆ ಆ ತಂದೆ ತಾಯಿಗಳು ಆ ಮಳೆಯಲ್ಲಿ ಚಳಿಯಲ್ಲಿ ನಡುಗುತ್ತಾ ಸೊಳ್ಳೆಗಳು ಕಚ್ಚಿಕೊಂಡು ಎಷ್ಟೋ ತಂದೆ ತಾಯಿಗಳು ಚಿಂತಿಸ್ತಾ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ ಅಂತವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ಕ್ರೂರವಾದ ಮಕ್ಕಳ ಮನಸ್ಸನ್ನು ಮೃದುವಾಗಿ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಕಲ್ಲಾದ ಮನಸ್ಸನ್ನು ಅಪ್ಪ ಮಾಂಸ ಹೃದಯವಾಗಿ ಮಾಡಿ ಪರಿವರ್ತನೆಗೊಳಿಸಿರಿ ರಜ. ಅಪ್ಪ ಮಕ್ಕಳ ಕಾರ್ಯನ್ನು ಆಲಿಸಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಎಷ್ಟು ಮಕ್ಕಳು ತಂದೆ ತಾಯಿಯನ್ನು ಮಾತು ಕೇಳದೆ ಅಪ್ಪ
ತಂದೆ ನೀನು ಹೇಳ್ತೀಯಮ್ಮ ಅಂತ ಹೇಳಿ ಅಪ್ಪ ಮನೆ ಬಿಟ್ಟು ದೂರ ಹೋಗಿ ಬಿಡ್ತಾರೆ ಸ್ವಾಮಿ. ದೂರ ಹೋಗಿ ದುಂಡೆ ವೆಚ್ಚ ಮಾಡಿ ಅಪ್ಪ ಏನೇನೋ ಅಲ್ಲಿ ಕೆಟ್ಟ ಕಾರ್ಯಗಳು ಮಾಡಿ ಒಂದಲ್ಲ ಒಂದು ರೀತಿ ಅಪ್ಪ ಮರಣಕ್ಕೆ ತುತ್ತಾಗಿ ಬಿಡ್ತಾರೆ ಸ್ವಾಮಿ. ಅಪ್ಪ ತಂದೆ ತಾಯಿಗಳು ನನ್ನ ಮಗ ಚಿಕ್ಕ ವಯಸ್ಸಿನಲ್ಲಿ ಈ ಲೋಕ ಬಿಟ್ಟು ಹೋದನಲ್ಲ ಅಂತೇಳಿ ಅಪ್ಪ ಮಕ್ಕಳು ತಂದೆ ತಾಯಿಗಳ ಕೊರಗಿ ಅಪ್ಪ ಸೋತು ಹೋಗ್ತಾರೆ ಸ್ವಾಮಿ. ಅಪ್ಪ ತಂದೆ ತಾಯಿಗಳನ್ನು ಕರುಣಿಸಿರಿ, ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ಮರೆಯನ್ನ ಕೇಳಿರಿ ರಕ್ಷ. ಅಪ್ಪ ತಂದೆ ತಾಯಿಗಳ ಗೋಳಾಟವನ್ನು ಅನುಗ್ರಹಿಸಿಕೊಂಡಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ತಂದೆ ತಾಯಿಗಳು ಈ ತರ ನೋವಿನಿಂದ ನಡೀತಾ ಇದ್ದಾರೆ ಸ್ವಾಮಿ. ಅಪ್ಪ ದಿಕ್ಕು ತೋರಿಸಿ ಅಳಿತಾ ಇದ್ದಾರೆ ಸ್ವಾಮಿ. ಅಪ್ಪ ನನ್ನ ಮಕ್ಕಳು ನನ್ನ ಹತ್ರ ಇಲ್ಲ, ನಾನು ಏಕಾಂಗಿಯಾಗಿ ಅಳಿತೀನಿ ಅಂತ ಎಷ್ಟೋ ತಂದೆ ತಾಯಿಗಳು ಅಳುತ್ತಿದ್ದಾರೆ ಸ್ವಾಮಿ. ಅಳುತ್ತಾ ಇದ್ದಾರೆ ಆ ಮಕ್ಕಳನ್ನು ಅನುಗ್ರಹಿಸಿಕೊಳ್ಳಿರಿ ಸ್ವಾಮಿ. ಅಪ್ಪ ತಂದೆ ಚಿಕ್ಕ ವಯಸ್ಸಿನ ತಂದೆ ತಾಯಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅಪ್ಪ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಗೋಳಾಟದಿಂದ ಪರಿಸರ್ಪಿಸುತ್ತಾ ಇದ್ದಾರೆ ರಜಾ. ಅಪ್ಪ ಆ ತಂದೆ ತಾಯಿಗಳ ಕಣ್ಣೀರನ್ನು ಒರೆಸುವ ದೇವರು ನೀವು ಒಬ್ಬರೇ ಸ್ವಾಮಿ. ಆ ಮಕ್ಕಳ ತಂದೆ ತಾಯಿಯನ್ನು ನೋವನ್ನು ನೀಗಿಸುವ ಶಕ್ತಿಯನ್ನು ಬಲವನ್ನು ಅನುಭವಿಸಿದ್ದೀರಿ ಎಂದು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಪ್ರಾರ್ಥನೆ ಸಮರ್ಪಿಸುತ್ತಾ ಪಿತಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನ ನಡೆಸಲಿ. ಆಮೆನ್. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಅನುಗ್ರಹಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಹೆತ್ತವರಿಂದ ದೂರಾದ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ಪ್ರಭುವೇ. ಪ್ರಭುವೇ, ತಂದೆ ತಾಯಿಯ ಪ್ರೀತಿಯಿಂದ ಪ್ರಭುವೇ ದೂರಾದ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ಅವರ ಕೋಪದಿಂದ, ಅವರ ಹಠಮಾರಿತನದಿಂದ ಹಾಗೂ ತಂದೆ ತಾಯಿಗೆ ವಿಧೇಯರಾಗದೆ ಪ್ರಭು ಈ ಮಕ್ಕಳು ದೂರ ಆಗಿದ್ದಾರೆ ಸ್ವಾಮಿ. ಹಾಗೂ ಈ ಲೋಕದ ಆಶಾಪಾಶಗಳಿಗೆ ಒಳಗಾಗಿ ಪ್ರಭುವೇ ಕಷ್ಟಪಡುತ್ತಿದ್ದಾರೆ. ತಂದೆ, ಅವರ ಏಕಾಂಗಿತನವನ್ನು ನಿವಾರಿಸಿರಿ ಪ್ರಭುವೇ. ಪರಸ್ಪರ ಪ್ರೀತಿಸುವ, ಕ್ಷಮಿಸುವ ಹೃದಯ ಮನಸ್ಸು ಆ ಮಕ್ಕಳಿಗೆ ಕೊಡಿರಿ ತಂದೆಯೇ. ಪ್ರಭುವೇ, ಮಕ್ಕಳು ಪ್ರೀತಿ, ಪ್ರೇಮ, ಮೋಹ ಎಂಬ ಪಾಶಕ್ಕೆ ಒಳಗಾಗಿ ಎಷ್ಟೋ ಜನರು ಪ್ರಭುವೇ ತಮ್ಮ ಜೀವನವನ್ನೇ ಬರಿದು ಮಾಡಿಕೊಂಡಿದ್ದಾರೆ ಪ್ರಭುವೇ. ಇಂಥ ಮಕ್ಕಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಅವರು ಕಷ್ಟದಲ್ಲಿರುವಾಗ ಪ್ರಭುವೇ ನೀವೇ ಅವರಿಗೆ ಸಹಾಯವನ್ನು ನೀಡಿರಿ. ಹಾಗೆ ಎಷ್ಟೋ ಜನ ಹೆತ್ತವರು ಸಹ ತನ್ನ ಮಕ್ಕಳಿಗೋಸ್ಕರ ಕಣ್ಣೀರಿಡುತ್ತಾ ಪ್ರಭುವೇ ಮನನೊಂದು ಪ್ರಭುವೇ ನಿಮ್ಮ ಸಮ್ಮುಖದಲ್ಲೂ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸ್ವಾಮಿ. ಇಂತಹ ಹೆತ್ತವರನ್ನು, ತಂದೆ ತಾಯಿಯನ್ನು ಅರಸಿ ಆಶೀರ್ವದಿಸಿರಿ ಪ್ರಭುವೇ. ಅವರ ಏಕಾಂಗಿತನವನ್ನು ನಿವಾರಿಸಿರಿ ಪ್ರಭುವೇ. ತಂದೆಯಾದ ದೇವರೇ, ಎಲ್ಲರೂ ಪರಸ್ಪರ ಪ್ರೀತಿಸುವಂತೆ, ಕ್ಷಮಿಸುವಂತೆ ಹೃದಯ ಕೊಡಿರಿ. ಹಾಗೂ ಹೆತ್ತವರಿಂದ ದೂರಾದ ಎಲ್ಲ ಮಕ್ಕಳು ಪ್ರಭುವೇ ಮರಳಿ ತಮ್ಮ ತಂದೆ ತಾಯಿಯೊಟ್ಟಿಗೆ ಸೇರಿ ಒಂದು ಕುಟುಂಬ ಜೀವಿತವನ್ನು ಜೀವಿಸುವ ಸೌಭಾಗ್ಯ ಎಲ್ಲಾ ಮಕ್ಕಳಿಗೂ ನೀಡಿರಿ ತಂದೆ. ಅವರಲ್ಲಿರುವ ಅಸೂಯೆ, ಹಠಮಾರಿತನ, ಕೋಪ, ವೈರಾಗ್ಯ ಇವುಗಳನ್ನೆಲ್ಲ ತೆಗೆಯಿರಿ ಸ್ವಾಮಿ. ಪ್ರಭುವೇ, ಒಬ್ಬರಿಗೊಬ್ಬರು ಪ್ರೀತಿಸಲು, ಕ್ಷಮಿಸಲು ನೀವೇ ಅವರಿಗೆ ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸನ್ನು ಕೊಡಿಯಿರಿ ತಂದೆಯೇ. ಪ್ರಭುವೇ, ನನ್ನ ಕುಟುಂಬದಲ್ಲಿ ವೈರಾಗ್ಯದಿಂದ ಹೆತ್ತವರಿಂದ ದೂರಾದ ಎಲ್ಲಾ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಅವರ ಮೇಲೂ ಯೇಸುವೆ ನಿಮ್ಮ ಕರುಣೆ, ದಯೆ ಇಳಿದು ಬರಲಿ. ಹಾಗೆ ನನ್ನ ವಿಚಾರಣೆಯಲ್ಲಿ ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬದಲ್ಲಿ ಹೆತ್ತವರಿಂದ ದೂರಾದ ಮಕ್ಕಳನ್ನು, ಏಕಾಂಗಿತನದಲ್ಲಿರುವ ಹೆತ್ತವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ ಅವರಿಗೆ ಸಾಂತ್ವನವನ್ನು, ಅವರಿಗೆ ಸಮಾಧಾನವನ್ನು ಪವಿತ್ರಾತ್ಮರ ಐಕ್ಯತೆಯಿಂದ ತುಂಬಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಿಷ್ಕಲಂಕ ಕನ್ನಿಕೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಹೆತ್ತವರಿಂದ ದೂರಾದ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನಾ ಮೊರೆಯನ್ನು ದಯೆಯಿಂದ ಆಲಿಸಿ ಪ್ರಭುವಿನಿಂದಲೇ ಬೇಡಿ ಅವರಿಗೆಲ್ಲರಿಗೂ ಸಾಂತ್ವನವನ್ನು, ಸಮಾಧಾನವನ್ನು ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ, ಆಮೇನ್, ಆಮೇನ್, ಆಮೇನ್.
ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಜಪಸರು ನಡೆದು ಮಕ್ಕಳಿಂದ ದೂರ ಆಗಿರುವ ಎತ್ತವರನ್ನು ಸಮರ್ಪಿಸುತ್ತಾ ಮಕ್ಕಳನ್ನು ಸಮರ್ಪಿಸುತ್ತಾ ಮಾತೆಯಲ್ಲಿ ಪ್ರಾರ್ಥಿಸೋಣ. ಅಪರಿಶುದ್ಧ ತಾಯಿ ಮಾತೆ ತನ್ನ ಮಗನನ್ನು ಕಳೆದುಕೊಂಡು ಏಕಾಂಗಿಯಾದರು. ತನ್ನ ಪತಿಯನ್ನು ಚಿಕ್ಕ ಪ್ರಾಯದಲ್ಲಿಯೇ ಕಳೆದುಕೊಂಡು ವಿಧವೆಯಾದರು. ಆ ತಾಯಿಯ ಏಕಾಂಗಿತನದಲ್ಲಿ ಎಷ್ಟು ನೋವಿದ್ದಿರಬಹುದು, ಎಷ್ಟು ಭಾರವಿದ್ದಿರಬಹುದು, ಎಷ್ಟು ವೇದನೆ ಇದ್ದಿರಬಹುದು. ಎಷ್ಟು ಏಕಾಂಗಿತನದಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆ ಏಕಾಂಗಿತನದಲ್ಲಿ ಎಷ್ಟು ಸಂಕಟವನ್ನು ಅನುಭವಿಸಿರಬಹುದು. ಅನುಭವಿಸುವಾಗಲೇ ಅದರ ಬೆಲೆ ನಮಗೆ ಅರಿವಾಗುವುದು. ಪ್ರಿಯರೇ, ನೋಡಿ, ನಮಗೆ ನಾವು ಜನ್ಮ ಕೊಟ್ಟಂತಹ ಮಕ್ಕಳು ನಮ್ಮಿಂದ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಾದರೂ ದೂರ ಹೋಗುವಾಗ, ಅಥವಾ ಚಿಕ್ಕ ಪ್ರಾಯದಲ್ಲಿ ನಮ್ಮ ಮಕ್ಕಳು ಒಂದು ಕೆಲಸಕ್ಕೆಂದು ನಮ್ಮನ್ನು ಬಿಟ್ಟು ಹೋಗುವಾಗ ಎಷ್ಟು ಆತಂಕವಾಗುತ್ತದೆ, ಎಷ್ಟು ನೋವಾಗುತ್ತದೆ, ಎಷ್ಟು ಗಾಯವಾಗುತ್ತದೆ. ಉದಾಹರಣೆಯಾಗಿ ಹೇಳಬೇಕಾದರೆ, ಈ ದಿನದಲ್ಲಿ ನನ್ನ ಮಗನು ಒಂದು ಉದ್ಯೋಗದ ನಿಮಿತ್ತವಾಗಿ ಬೆಂಗಳೂರು ಪಟ್ಟಣಕ್ಕೆ ಹೋದರೂ ಸಹ ಅವನನ್ನು ಕುರಿತಾದ ಚಿಂತನೆ, ಯೋಚನೆ, ಅವನ ನೆನಪುಗಳು ಪದೇ ಪದೇ ಕದಡುತ್ತದೆ. ಅಯ್ಯೋ, ನನ್ನ ಮಗನಿಲ್ಲದೆ ನಾನು ಹೇಗೆ ಇರುವುದು? ಅಯ್ಯೋ, ನಾನು ಏಕಾಂಗಿಯಾಗಿ ಹೋದನಲ್ಲ. ಈ ಪ್ರಾಯದಲ್ಲಿ ನನ್ನ ಮಗನು ನನ್ನಿಂದ ದೂರ ಆಗಿ ಹೋದನಲ್ಲ. ಅಯ್ಯೋ, ಕಟ್ಟಿದ ಮನೆಯಲ್ಲಿ ಅವನು ವಾಸ ಮಾಡಲು ಆಗದೆ ಹೋಯಿತಲ್ಲ. ಅಯ್ಯೋ, ನನ್ನ ಮಗನು ನನ್ನ ಮುಂದೆ ಇಲ್ಲ ಅಲ್ಲ, ನನಗೆ ಸಾಂತ್ವನ ಕೊಡಲು ಇಲ್ಲವಲ್ಲ ಎಂಬುವಂತಹ ಯೋಚನೆ ಮುಗಿಲೇರುವ ಮಟ್ಟಿಗೆ ತಾಕುತ್ತದೆ. ಅದು ಒಂದು ತಂದೆಯ ನೋವು, ಗಾಯ, ಆತಂಕ. ಹೀಗೆ ಲೋಕದಲ್ಲಿ ಎಷ್ಟೋ ಜನ ತಂದೆಯಂದಿರು, ತಾಯಂದಿರು ತನ್ನ ಮಕ್ಕಳನ್ನು ಕಳೆದುಕೊಳ್ಳುವಾಗ, ದೂರ ಆಗುವಾಗ ಅತೀವ ವೇದನೆಗೆ ಗುರಿಯಾಗುತ್ತಾರೆ, ಮಾನಸಿಕವಾದ ಒತ್ತಡಕ್ಕೆ ಗುರಿಯಾಗುತ್ತಾರೆ. ಆದ್ದರಿಂದ ಪ್ರಾರ್ಥಿಸುವ, ಸಾಂತ್ವನ ತಂದೆ ತಾಯಂದಿರಿಗೆ ಸಾಂತ್ವನ ಸಿಕ್ಕುವಂತೆ ನಾವು ಪ್ರಾರ್ಥಿಸುವ. ಜಪಸರು ಹಿಡಿದು ವಿಶ್ವಾಸದಲ್ಲಿ ಪ್ರಾರ್ಥಿಸುವ. ಎತ್ತವರನ್ನು ಬಿಟ್ಟು ಹೋದ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯದಿಂದ ಭಿನ್ನಯಿಸಿ ಪ್ರಾರ್ಥಿಸುವ.